ಸಮರ್ಪಿಸುತ್ತೇವೆ. ಹಾಗೆ ಅದಕ್ಕಾಗಿ ಆ ಘಟನೆ ಬೆಂಕಿಯನ್ನ ಹಚ್ಚಿದ್ರು. ಆ ಕ್ಷೇತ್ರದ ಅಖಂಡ ಶ್ರೀನಿವಾಸ ಮೂರ್ತಿ ಅಂತೇಳಿ ಒತ್ತಾರು MLA ಇದ್ರು. ಈ ಘಟನೆಯನ್ನ ನೋಡಿದಾಗ ಆದ್ರೂ ಕೂಡ ಅವನು ಮತಾಂತರಕ್ಕೆ ಒಪ್ಪಲ್ಲ. ಇಡೀ ಸರ್ಕಾರ ತಲೆ ತಗ್ಗಿಸುವಂಥ ಒಂದು ಘಟನೆ. ಕಾನೂನನ್ನು ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂಥ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಮತ್ತು ಅವರು ತಪ್ಪಿಲ್ಲ. ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ. ಪೊಲೀಸರಿಗೂ ನಾನಾ ಒತ್ತಡ ಇರುತ್ತೆ. ಸರ್ಕಾರದ ದುರಂತ ಇದು. ಸರ್ಕಾರ ಆ ಮಟ್ಟಕ್ಕೆ ಪೊಲೀಸರನ್ನ ನಡೆಸ್ಕೋತಾ ಇದೆ. ಎಲ್ಲ ಕಡೆ ಈ ಥರ ಮಾಡಿದ ಅಪರಾಧಿಗಳಿಗೆ ಜಾಮೀನು ಕೊಡಿಸುವಂಥದ್ದು, ಕೇಸನ್ನು ವಿಡ್ರಾ ಮಾಡುವಂಥದ್ದು, ಅನೇಕ ಸಂಘಟನೆಗಳ ಮೇಲೆ ಕೇಸನ್ನು ವಿಡ್ರಾ ಮಾಡಿರುವ ಪರಿಣಾಮ ಇವತ್ತು ಪೊಲೀಸರು ಈ ಥರದ್ದೆಲ್ಲ ಅನುಭವಿಸ್ತಾ ಇದ್ದಾರೆ. ಅದು ಈ ಹೆಂಗಾಗಿದೆ ಅಂತಂದರೆ ಸೈಕಾಲಜಿ ಸರ್ಕಾರದ್ದು, ಏನು ಒಂದು 2 ದಿನ ಡಿಲೇ ಆದರೆ ಇದೆಲ್ಲ ಮರ್ತು ಬಿಡ್ತಾರೆ ಜನ ಅಂತ. ಆದರೆ ಮನಸ್ಸಿಗೆ ಹೆದೆಗೆ ಘಾಸಿಯಾಗಿರುತ್ತಲ್ಲ, ಅದನ್ನ ಹೆಂಗೆ ಮರೀತಾರೆ ಜನ? ಹಾಗಾಗಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಆ ಭಾಗದ ಕನ್ನಡಿಗರಿಗೆ ಸುರಕ್ಷತೆಯನ್ನು ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮಿಷನರೀಸ್ ಎಲ್ಲ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ 44.2 ಲಕ್ಷ ಫಲಾನುಭವಿಗಳಿಗೆ 884 ಕೋಟಿ ರೂಪಾಯಿಗಳನ್ನು ಇವತ್ತು ನಮ್ಮ ರಾಜ್ಯದಲ್ಲಿ 884 ಕೋಟಿ ರೂಪಾಯಿಗಳನ್ನು ಇವತ್ತು ಅವರ ಅಕೌಂಟ್ಗಳಿಗೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಅವಿಸ್ಮರಣೀಯವಾದಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಗೆ 2,42,447 ಕರೆಕ್ಟ್ ನೋಡ್ರೆ 2,42,447 ಕುಟುಂಬಗಳಿಗೆ 48,49 ಲಕ್ಷ ರೂಪಾಯಿಗಳನ್ನು ಅವರ ಮೊತ್ತಕ್ಕೆ ಇವತ್ತು ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆ ಒಂದಕ್ಕೋಸ್ಕರವಾಗಿ 2,42,447 ಕುಟುಂಬಗಳಿಗೆ 48,49 ಲಕ್ಷ ರೂಪಾಯಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ನೀವಿಬ್ಬರು ಮೆಂಬರ್ ಹಾಕ್ಬಿಟ್ಟಿದ್ದೀರಿ, ನಾವು ಮೆಂಬರ್ ಹಾಕಿದ್ದೀವಿ. ಆದರೆ ಮೆಟ್ರೋ ನಡೆಸೋಕ್ಕೆ ಅಲ್ಲೇನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಹೊರೆಯನ್ನು ನೀವೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಒಂದಷ್ಟು ನೀವು ಗ್ರಾಂಟ್ ಕೊಟ್ಟರೆ ಏನು ತಪ್ಪಾಗೋದು? ಅದಕ್ಕೇನು ನಿಮ್ಮದು ಕಾಂಟ್ರಿಬ್ಯೂಷನ್ನು? ಮೆಟ್ರೋ ಯೋಜನೆಗೆ ಭಾರತ ಸರ್ಕಾರದ ಮೇಲೆ ನೀವು ಗೂಬೆ ಕೊಡಿಸ್ತೀರಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಾನು ಮಂತ್ರಿ ಆಗಿದ್ದೆ, ಪ್ರೈಸ್ ಕಡಿಮೆ ಇಲ್ಲ ಮಾಡೋಕ್ಕೆ ಮುಂಚಿತವಾಗಿ 50 ಸಾರಿ ಯೋಚನೆ ಮಾಡಬೇಕು. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಮೆಟ್ರೋ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ದೂರದೃಷ್ಟಿ ಇಟ್ಕೊಂಡು ಮಾಡಬೇಕಾಗಿತ್ತು.